ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ನಲ್ಲಿ ಆರೋಪಿಗಳು ಕೊಟ್ಟಿರುವಂತಹ ಹೇಳಿಕೆ, ಅದರಲ್ಲೂ ಪ್ರಕರಣದ A2 ಆರೋಪಿಯಾಗಿರುವಂತಹ ದರ್ಶನ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು ಅದನ್ನ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಟ್ವಿ. ಈಗ ಮುಂದುವರಿದ ಹೇಳಿಕೆಯನ್ನ ಗಮನಿಸ್ತಾ ಹೋಗೋಣ. ಆಗ್ಲೇ 11ನೇ ತಾರೀಕು ನಟ ದರ್ಶನ್ ಕೊಟ್ಟಂತಹ ಕಂಪ್ಲೀಟ್ ಸ್ಟೇಟ್ಮೆಂಟ್ ನಲ್ಲಿ ಏನಿದೆ, ಅವತ್ತೇನಾಯ್ತು ಅನ್ನೋದನ್ನ ರಕ್ಷತ್ ನಿಮಗೆ ಓದಿ ಹೇಳಿದ್ರು, ಯಾವ ರೀತಿಯಾಗಿ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ಮುಂದುವರಿದ ಹೇಳಿಕೆಯಲ್ಲಿ ಅಂದ್ರೆ ಬೇರೆ ದಿನಾಂಕದಂದು ನಟ ದರ್ಶನ್ ಕೊಟ್ಟಿರುವಂತಹ ಹೇಳಿಕೆ ಇದೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಏನಿದೆ ಅದನ್ನ ಓದಿ ಹೇಳುವಂತಹ ಕೆಲಸವನ್ನ ಮಾಡ್ತೀನಿ. ದಿನಾಂಕ 11/6/2024 ನಾನು ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡಿದ್ದು, ಈ ದಿನ ನನ್ನ ಮುಂದಿನ ಹೇಳಿಕೆಯನ್ನ ನೀಡ್ತಾ ಇದ್ದೀನಿ. ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ್ ಅಭಿಮಾನಿಗಳ ಸಂಘವನ್ನ ಮಾಡಿಕೊಂಡಿದ್ದು, ಇದರ ರಾಜ್ಯಾಧ್ಯಕ್ಷರು ಗೋವಿಂದರಾಜು ಮತ್ತು ಉಪಾಧ್ಯಕ್ಷರು ನಾಗರಾಜ್ ರವರು ಇದ್ರು. ಗೋವಿಂದರಾಜು ಸುಮಾರು 4-5 ತಿಂಗಳಿನಿಂದ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಹೋಗಿರ್ತಾರೆ. ಈ ಸಂಘ ನೋಂದಣಿಯಾಗಿರುತ್ತೆ. ಅದೇ ರೀತಿ ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿಗಳ ಸಂಘವನ್ನ ಕಟ್ಟಿರ್ತಾರೆ. ಈ ಸಂಘದ ಜಿಲ್ಲಾ ಅಧ್ಯಕ್ಷ ರಾಘವೇಂದ್ರ ಅಲಿಯಾಸ್ ರಘು, ಈತ ಈ ಅಪಹರಣ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಾನೆ. ನಾನು RR ನಗರದ ವಿಜಯ ಬ್ಯಾಂಕ್ನಲ್ಲಿ ಖಾತೆಯನ್ನ ಹೊಂದಿದ್ದು, ನನ್ನ ಇಮೇಲ್ ಅಕೌಂಟ್ ಅದನ್ನ ಮೆನ್ಷನ್ ಮಾಡ್ತಾರೆ ನಟ ದರ್ಶನ್, ಇಂತಿಂಥ ಅಕೌಂಟ್ ಆಗಿದ್ದು, ಆಮೇಲೆ ಟ್ವಿಟರ್ ಅಕೌಂಟ್ ಅದನ್ನ ಕೂಡ ಮೆನ್ಷನ್ ಮಾಡ್ತಾರೆ, ಆಮೇಲೆ ಫೇಸ್ಬುಕ್ ಅಕೌಂಟ್, ಆ ಅಕೌಂಟ್ ಯಾವ ಹೆಸರಿನಲ್ಲಿದೆ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಈ ಮೇಲಿನಂತೆ ಮುಂದಿನ ಹೇಳಿಕೆಯನ್ನ ನೀಡ್ತಾ ಇದ್ದೀನಿ. ದಿನಾಂಕ 14/6/2024 ಈ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿತ್ತು. ನಾನು ಪೊಲೀಸರ ಮುಂದೆ ನನ್ನ ಮುಂದುವರೆದ ಹೇಳಿಕೆಯನ್ನ ನೀಡಿದ್ದು, ಈ ದಿನ ನನ್ನ ಮುಂದಿನ ಹೇಳಿಕೆಯನ್ನ ನೀಡ್ತಾ ಇದ್ದೀನಿ. ನಾನು ದಿನಾಂಕ 9/6/2024 ಭಾನುವಾರ ಸಂಜೆ 4 ಗಂಟೆ ಸುಮಾರಿಗೆ ಮೈಸೂರಿಗೆ ಶೂಟಿಂಗ್ಗೆ ಹೋಗಿದ್ದ ಸಮಯದಲ್ಲಿ ಈ ಪ್ರಕರಣದ ಭೌತಿಕ ಸಾಕ್ಷಿಗಳನ್ನ ತಿರುಚೋಕೆ, ಸಾಕ್ಷಿದಾರರಿಗೆ ಆಸೆ ಆಮಿಷವನ್ನ ಒಡ್ಡೋಕೆ ಮನೆಯಲ್ಲಿದ್ದಂತಹ 3 ಲಕ್ಷ ಹಣವನ್ನ ತೆಗೆದುಕೊಂಡು ಹೋಗಿದ್ದೆ. ಸಾಕ್ಷಿದಾರರಿಗೆ ಆಮಿಷವನ್ನ ಒಡ್ಡೋಕೆ ಮನೆಯಲ್ಲಿದ್ದ 3 ಲಕ್ಷವನ್ನ ತೆಗೆದುಕೊಂಡು ಹೋಗಿದ್ದೆ. ಈ ಹಣವನ್ನ ನಾನು ಮೈಸೂರಿನಲ್ಲಿರುವಂತಹ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನನ್ನ ಬ್ಯಾಗ್ನಲ್ಲಿ ನಾನಿಟ್ಟಿದ್ದೆ. ದಿನಾಂಕ 11/6/2024 ಆವತ್ತು ಪೊಲೀಸರು ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು, ಆಗ ನನ್ನ ಅಸಿಸ್ಟೆಂಟ್ ಆದಂತಹ ರಾಜು ಅವರು ಹಣ ಇರುವಂತಹ ಬ್ಯಾಗ್ ಅನ್ನ ಹೋಟೆಲ್ನಿಂದ ತಂದು ನನ್ನ ಪತ್ನಿಯಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿರ್ತಾರೆ. ನನ್ನ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನ ನಾನೇ ನೋಡ್ಕೊಳ್ತಾ ಇದ್ದು, ಅದರ ಆಡಿಟ್ ಅನ್ನ ಪ್ರತಿ ವರ್ಷ ರಾಮಚಂದ್ರ ಮತ್ತು ಅರುಣ್ ಅನ್ನೋರು ನೋಡ್ಕೊಳ್ತಾರೆ. ಗಾಂಧಿನಗರದಲ್ಲಿ ಅವರ ಆಡಿಟ್ ಕಚೇರಿ ಇದೆ. ಪ್ರತಿ ತಿಂಗಳು ಮೈಸೂರಿನಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ಅದರ ನಿರ್ವಹಣೆಗೆ ಸುಮಾರು 10ರಿಂದ 12 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಮನೆಯ ನಿರ್ವಹಣೆಗೆ 3.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನನಗೆ ಪರಿಚಯ ಇರುವಂತಹ ಮೋಹನ್ ಅನ್ನುವವರು ನನ್ನಿಂದ ಮೇ 2024ನೇ ಸಾಲಿನಲ್ಲಿ ಅಂದಾಜು 38 ಲಕ್ಷ ರೂಪಾಯಿ ಹಣವನ್ನ ಪಡ್ಕೊಂಡಿದ್ರು. ಆ ಹಣವನ್ನ ಪ್ರಕಾಶ್ ಮತ್ತು ಮೋಹನ್ ಹಾಗೂ ಇತರರಿಂದ ಹೊಂದಿಸಿಕೊಂಡಿದ್ದು, ಆ ಹಣವನ್ನ ಈ ಪ್ರಕರಣದ ಭೌತಿಕ ಸಾಕ್ಷಿಗಳನ್ನ ತಿರುಚೋಕೆ, ಸಾಕ್ಷಿದಾರರಿಗೆ ಆಸೆ ಆಮಿಷವನ್ನ ಒಡ್ಡೋಕೆ ರಾಜರಾಜೇಶ್ವರಿ ನಗರದ ಮನೆಯಲ್ಲಿ ಇಟ್ಟಿರ್ತೇನೆ ಎಂದು ನಾನು ಈ ಮೇಲಿನಂತೆ ಮುಂದಿನ ಹೇಳಿಕೆಯನ್ನ ಕೊಡ್ತಾ ಇದ್ದೀನಿ. ನಟ ದರ್ಶನ್ ಅವರು ಮುಂದುವರಿದು ಕೊಟ್ಟಂತಹ ಹೇಳಿಕೆ, ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟ ಹಾಗೆ ಹಣವನ್ನ ಹೊಂದಿಸಿದ ಹೇಗೆ ಅನ್ನೋದ್ರ ಬಗ್ಗೆ ಉಲ್ಲೇಖಿಸಿದ್ದಾರೆ. ಮುಂದುವರಿದು ದಿನಾಂಕ 8/6/2024 ರಾತ್ರಿ ಸುಮಾರು 9 ಗಂಟೆಗೆ ನಾನು ಪ್ರದೂಷ್ ಮನೆಯಲ್ಲಿಟ್ಟಿದ್ದಂತಹ 30 ಲಕ್ಷ ರೂಪಾಯಿ ಹಣವನ್ನ, ಪ್ರದೂಷ್ಗೆ ಮನೆಯಲ್ಲಿಟ್ಟಿದ್ದಂತಹ 30 ಲಕ್ಷ ರೂಪಾಯಿ ನಗದು ಹಣವನ್ನ ನೀಡಿದ್ದೇನೆ. ಈ ಹಣ ನನಗೆ ಚಿತ್ರರಂಗದಲ್ಲಿನ ನಿರ್ಮಾಪಕರು ವಿವಿಧ ಸಿನಿಮಾಗಳ ನಟನೆಗಾಗಿ ನೀಡಿರುವಂತಹ ಕನ್ವೀನಿಯನ್ಸ್ ಹಣ ಆಗಿರುತ್ತೆ, ಅಂದ್ರೆ ಅಡ್ವಾನ್ಸ್ ಹಣ ಆಗಿರುತ್ತೆ. ದಿನಾಂಕ 8/6/2024 ಸಂಜೆ ಸುಮಾರು 6:30ರಿಂದ 7 ಗಂಟೆಗೆ ಶೆಡ್ನಿಂದ ವಿನಯ್ ಜೊತೆ ಐಡಿಯಲ್ ಹೋಮ್ಸ್ನ ನನ್ನ ಮನೆಗೆ ಹೊರಟಿದ್ದಾಗ ಮಾರ್ಗ ಮಧ್ಯದಲ್ಲಿ ಪಟ್ಟಣಗೆರೆಯ ಜಯಣ್ಣ ಅವರ ಮನೆಯ ಮುಂದೆ ತೆರಳುವಾಗ ಅವರ ಮನೆಯ ಗೇಟ್ ಬಳಿ ಕಾರ್ ನಿಲ್ಲಿಸಿದ್ರು. ನಾವು ಕಾರನ್ನ ನಿಲ್ಲಿಸಿ ಜಯಣ್ಣ ಅವರ ಜೊತೆ ಕುಶಲೋಪರಿಯನ್ನ ಮಾತನಾಡಿ
ಅಲ್ಲಿಂದ ತೆರಳಿದ್ದೇನೆ. ಜಯಣ್ಣ ಅವರ ಮನೆಯ ಒಳಗ್ ನಾನು ಹೋಗಿಲ್ಲ. 8ನೇ ತಾರೀಕು ಸಂಜೆ ಶೆಡ್ನಿಂದ ಹೊರಟಂತಹ ಸಂದರ್ಭದಲ್ಲಿ ನಾನು ಪ್ರಸ್ತುತ ಬಳಸ್ತಾ ಇರುವಂತಹ ಮೊಬೈಲ್ ನಂಬರ್, ಆ ಸಂಖ್ಯೆ ಮೆನ್ಷನ್ ಮಾಡಿದ್ದಾರೆ. ಸಿಮ್ ಕಾರ್ಡ್ ನನ್ನ ಮನೋಜ್ ಅನ್ನುವಂಥವರ ಹೆಸರಿನಲ್ಲಿರುತ್ತೆ. ನನ್ನ ಸಿಮ್ ಕಾರ್ಡ್ ಮನೋಜ್ ಅನ್ನುವಂಥವರ ಹೆಸರಿನಲ್ಲಿರುತ್ತೆ. ನನ್ನ ಕಸಿನ್ ಮನೋಜ್ ಅನ್ನುವಂಥವರ ಹೆಸರಿನಲ್ಲಿರುತ್ತೆ. ಈ ಸಿಮ್ ಅನ್ನ ಸುಮಾರು 2-3 ವರ್ಷಗಳಿಂದ ನಾನು ಉಪಯೋಗಿಸ್ತಾ ಇದ್ದೀನಿ. ಇದನ್ನ ಮನೋಜ್ ಅವರೇ ನನಗೆ ಕೊಟ್ಟಿದ್ದಾರೆ. ದರ್ಶನ್ರ ಉಲ್ಲೇಖ, ಇದು ದರ್ಶನ್ರ ಸ್ಟೇಟ್ಮೆಂಟ್. ನನ್ನ ಪತ್ನಿಯಾದ ವಿಜಯಲಕ್ಷ್ಮಿ ಅವರು, ನಾನು ಮತ್ತು ಪವಿತ್ರ ಗೌಡ ಅವರು ಜೊತೆಯಲ್ಲಿರುವಂತಹ ಯಾವುದೇ ಫೋಟೋ ಅಥವಾ ವಿಡಿಯೋಗಳನ್ನ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ ಅಥವಾ ಎಕ್ಸ್ ಅಂದ್ರೆ ಟ್ವಿಟರ್ ಅಥವಾ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಾಗ್ಲಿ, ಟಿವಿ ಚಾನೆಲ್ಗಳಲ್ಲಾಗ್ಲಿ ಅಪ್ಲೋಡ್ ಮಾಡದಂತೆ, ಪ್ರಸಾರ ಅಥವಾ ಪ್ರಚಾರ ಮಾಡದಂತೆ ಪವಿತ್ರ ಗೌಡ ಕೋರ್ಟ್ನಿಂದ ಸುಮಾರು 3-4 ತಿಂಗಳ ಹಿಂದೆ ಇಂಜೆಕ್ಷನ್ ಆರ್ಡರ್ ಅನ್ನ ತಂದಿರ್ತಾರೆ. ಈ ವಿಚಾರವನ್ನ ಪವಿತ್ರ ಗೌಡ ಅವರೇ ನನಗೆ ತಿಳಿಸಿದ್ದಾರೆ. ದರ್ಶನ್ರ ಸ್ವಇಚ್ಛಾ ಹೇಳಿಕೆಯಲ್ಲಿ ಮುಂದುವರೆದು ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಇನ್ನು ನಾನು ಪ್ರಸ್ತುತವಾಗಿ ಬಳಸ್ತಾ ಇರುವಂತಹ ಐಫೋನ್ 15 Pro Max ಮೊಬೈಲ್ನ ಸುಮಾರು 7 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿರುವಂತಹ ಯಾರೋ ಸ್ನೇಹಿತರು ಗಿಫ್ಟ್ ಮಾಡಿದ್ದು ಯಾರು ಎಂದು ನನಗೆ ಸರಿಯಾಗಿ ನೆನಪಿಲ್ಲ. ನಾನು ದಿನಾಂಕ 8/6/2024 ಮುಂಚೆ ಪಟ್ಟಣಗೆರೆಯಲ್ಲಿರುವ ಜಯಣ್ಣ ಅವರ ಶೆಡ್ಗೆ 2 ಬಾರಿ ತೆರಳಿದ್ದೆ. ಒಮ್ಮೆ ಕ್ರಾಂತಿ ಸಿನಿಮಾದ ಶೂಟಿಂಗ್ ಆಗಿ ಹಾಗೂ ಇದೇ ಚಿತ್ರದ ರಿಲೀಸ್ ಟೈಮ್ನಲ್ಲಿ ಇಂಟರ್ವ್ಯೂಗಾಗಿ ನಾನು ಆ ಶೆಡ್ಗೆ ಹೋಗಿದ್ದೆ. ನಾನು ದಿನನಿತ್ಯ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಮ್ಮ ಮನೆಯ ಹತ್ತಿರ BBMP ಆಫೀಸ್ ಹಿಂದೆ ಇರುವಂತಹ ವೆಂಕಟೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕಾರ್ನ ನಿಲ್ಲಿಸಿ ಕಾರ್ನಲ್ಲೇ ಕೂತ್ಕೊಂಡು ನಮಸ್ಕಾರ ಮಾಡಿ ಹೊರಡ್ತಾ ಇರ್ತೀನಿ. ನನಗೆ ಜೆಟ್ಲ್ಯಾಗ್ ಪಬ್ನ ಮಾಲೀಕರಾದಂತಹ ದಿವಂಗತ ಸೌಂದರ್ಯ ಜಗದೀಶ್ ಅವರು ಸುಮಾರು 10 ವರ್ಷಗಳಿಂದ ಪರಿಚಯ ಇದ್ದು 2018ರಲ್ಲಿ ನಾನು ಪವಿತ್ರ ಗೌಡಗೆ ಮನೆಯನ್ನ ಖರೀದಿ ಮಾಡೋಕೆ ನನ್ನ ಸ್ನೇಹಿತರಾದಂತಹ ಸೌಂದರ್ಯ ಜಗದೀಶ್ ಅವರಿಂದ 1.75 ಕೋಟಿ ಅಂದ್ರೆ 1,75,00,000 ರೂಪಾಯಿ ಹಣವನ್ನ ಸಾಲ ಪಡೆದಿದ್ದು, ಈ ಹಣವನ್ನ ನಾನು ಪವಿತ್ರ ಗೌಡ ಖಾತೆಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡಿಸಿರ್ತೇನೆ. ನಾನು ಈ ಸಾಲದ ಹಣವನ್ನ ಸೌಂದರ್ಯ ಜಗದೀಶ್ ಅವರಿಗೆ 2 ವರ್ಷಗಳ ಹಿಂದೆ ನನ್ನ ಬ್ಯಾಂಕ್ ಖಾತೆಯಿಂದ ಟ್ರಾನ್ಸ್ಫರ್ ಕೂಡ ಮಾಡಿದ್ದೇನೆ. ಈ ಹಣ ನಾನು ಸಿನಿಮಾದ ನಟನೆಗಾಗಿ ಪಡೆದಂತಹ ಸಂಭಾವನೆಯಾಗಿರುತ್ತೆ. ಇದು ನಟ ದರ್ಶನ್ ಮುಂದುವರೆದು ಕೊಟ್ಟಿರುವಂತಹ ತಮ್ಮ ಸ್ವ ಇಚ್ಛಾ ಹೇಳಿಕೆ. ಅಲ್ಲಿಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದೇನು ಅನ್ನುವುದನ್ನ ಗಮನಿಸಿದ್ರಿ.